ಸ್ನೇಹಿತರೆ, ಲಾ ಪಾಯಿಂಟ್ಗೆ ಸ್ವಾಗತ. ನಾವು ಈ ಕಾರ್ಮಿಕರಿಗಾಗಿ ಕಲ್ಯಾಣಕ್ಕಾಗಿ ಇರುವಂಥ ಕಾನೂನನ್ನು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಅದರಡಿಯಲ್ಲಿ ESI ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ನೆನ್ನೆ ನಾನು ಹೇಳಿದಾಗೆ ಇದು ಎಲ್ಲ ಕೈಗಾರಿಕೆಗಳು ವ್ಯಾಪಾರಿ ಸಂಸ್ಥೆಗಳಿಗೂ ಇದು ಅನ್ವಯ ಆಗುತ್ತೆ. ಒಂದು ವ್ಯಾಪಾರಿ ಸಂಸ್ಥೆ ನೋಂದಣಿ ತಗೊಂಡಾಗ ಅದರ ಅಡಿಯಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರ ಸಂಬಳ ರು 15,000ಕ್ಕಿಂತ ಕೆಳಗೆ ಇದ್ದಾಗ ಈ ಒಂದು ಕಾನೂನಿನ ವ್ಯಾಪ್ತಿ ಕೆಳಗಡೆ ಅವರು ಬರ್ತಾರೆ. ಹಾಗಾದರೆ ಇವ್ರಿಗೆ ಸಿಗುವ ಸೌಲಭ್ಯಗಳೇನು ಅಂತಂದರೆ, ಈ ಒಂದು ವ್ಯಾಪಾರ ಸಂಸ್ಥೆ ಅಥವಾ ಕೈಗಾರಿಕೆ ಅಥವಾ ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಈ ಒಂದು ಕೆಲಸದ ಸಂದರ್ಭದಲ್ಲಿ ಯಾವುದೇ ರೀತಿ ತೊಂದರೆಗಳಾದಾಗ, ಒಂದು ಆಕ್ಸಿಡೆಂಟ್ ಮೂಲಕ ಅವರಿಗೆ ತೊಂದರೆ ಆಗ್ಬೋದು, ಇನ್ನೊಂದು ಕೈಕಾಲು ಪರ್ಮನೆಂಟಾಗಿ ಡಿಸಬಿಲಿಟಿ ಆಗ್ಬೋದು, ಅಥವಾ ಕೆಲವು ಕೆಟ್ಟ ಗಳಿಗೆಯಲ್ಲಿ ಸಂಪೂರ್ಣವಾಗಿ ಅವರ ಜೀವಕ್ಕೆ ಹಾನಿ ಆಗ್ಬೋದು. ಇನ್ನು ಕೆಲವು ಸರಿ ಆ ಒಂದು ಕಾರ್ಯದಲ್ಲಿ ತೊಡಗಿದಾಗ ಅವ್ರಿಗೆ ಕೆಲವಾರು ಅನಾರೋಗ್ಯ ಕಾಡ್ಬೋದು. ಈ ರೀತಿ ಎಲ್ಲ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ಆ ಕಾರ್ಮಿಕರಿಗೆ ಕೆಲಸ ಮಾಡಲಿಲ್ಲ ಅಂದರೆ ಅವರಿಗೆ ಸಂಬಳ ಬರೋದಿಲ್ಲ. ಇನ್ನೊಂದು, ಈ ಒಂದು ವೈದ್ಯಕೀಯ ಸೌಲಭ್ಯಕ್ಕೋಸ್ಕರ ಕೂಡ ಅವರು ವೆಚ್ಚ ಮಾಡಬೇಕಾಗುತ್ತೆ. ಇದರ ನಿವಾರಣೆಗೋಸ್ಕರನೇ ಈ ಎಂಪ್ಲಾಯಿ ಸ್ಟೇಟ್ ಇನ್ಶೂರೆನ್ಸ್ ಅಂತ ಇರೋದು. ಇದರಡಿಯಲ್ಲಿ ಏನಾಗುತ್ತೆ ಅಂತಂದರೆ, ಕಾರ್ಮಿಕರಿಗೆ ಬರೋ ಸಂಬಳದ ಶೇಕಡ 1.75% ಅಷ್ಟು ಕಾರ್ಮಿಕರು ಕೊಡ್ತಾರೆ. ಆಮೇಲಿಂದ 4.75% ಅಷ್ಟು ಮಾಲೀಕರು ಕೊಡ್ತಾರೆ. ಈ ಒಟ್ಟು ಮೊತ್ತವನ್ನು ಇದು ಸರ್ಕಾರಕ್ಕೆ ಪಾವತಿ ಆಗುತ್ತೆ. ಈ ಸರ್ಕಾರ ಏನು ಮಾಡುತ್ತೆ, ಈ ರೀತಿ ಬಂದ ಹಣದಿಂದ ಈ ಕಾರ್ಮಿಕರಿಗೆ ಬಹಳಷ್ಟು ಸೌಲಭ್ಯಗಳನ್ನು ಒದಗಿಸುತ್ತೆ. ನಾನು ಈಗ ಹೇಳಿದಾಗಲೇ ಅವ್ರಿಗಾದ ಏನೇ ಒಂದು ಅಪಘಾತಗಳಿದ್ದಾಗ, ಪರ್ಮನೆಂಟ್ ಡಿಸಬಿಲಿಟಿ ಇದ್ದಾಗ ಅವ್ರಿಗೆ ಯಾವ ರೀತಿ ಕಾಂಪನ್ಸೇಷನ್ ಕೊಡಬೇಕು ಅದನ್ನು ಈ ಮೊತ್ತದಿಂದ ಕೊಡ್ತಾರೆ. ಅವ್ರಿಗೆ ಅನಾರೋಗ್ಯ ಆದಾಗ ಶುಶ್ರೂಷೆ ಪಡೆಯಲು ESI ಹಾಸ್ಪಿಟ್ಲ್ಗಳು ಇದ್ದಾವೆ. ಈ ESI ಹಾಸ್ಪಿಟ್ಲಲ್ಲಿ ಎಲ್ಲ ರೀತಿಯ ರೋಗಗಳಿಗೆ ಚಿಕಿತ್ಸೆ ಸಿಗುತ್ತೆ. ಹಾಗೂ ಈವನ್ ಸರ್ಜರೀಸ್, ಒಂದು ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು, ಬ್ರೈನ್ ಹ್ಯಾಮರ್ ಇರ್ಬೋದು, ಅವುಗಳಿಗೂ ಕೂಡ ಚಿಕಿತ್ಸೆ ಸಿಗುತ್ತೆ. ಕೆಲವು ಬಾರಿ ತುಂಬ ಸ್ಪೆಷಲೈಸ್ಡ್ ಡಿಸೀಸ್ ಇದ್ದಾಗ ಈ ಆಸ್ಪತ್ರೆಗಳಲ್ಲಿ ಕಾರ್ಮಿಕರಿಗೆ ಸಿಗಲ್ಲ, ಆ ರೀತಿ ಒಂದು ಚಿಕಿತ್ಸೆ ಸಿಗಲ್ಲ ಅಂದಾಗ ಕೂಡ ಈ ESIನವರು ಈ ನಾರಾಯಣ ಹೃದಯಾಲಯ ಮತ್ತಿತರ ಸ್ಪೆಷಲೈಸ್ಡ್ ಹಾಸ್ಪಿಟಲ್ ಜೊತೆ ಅವರು ಟೈಅಪ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕೂಡ ಇವರಿಗೆ ಸಂಪೂರ್ಣ ಉಚಿತವಾಗಿ ಚಿಕಿತ್ಸೆ ದೊರೆಯುತ್ತೆ. ಆಮೇಲಿಂದ ಈ ಹೆಂಗಸರು ಏನಾದರೂ ಎಂಪ್ಲಾಯೀಸ್ ಆಗಿದ್ದರೆ ಅವರಿಗೆ ಈ ಒಂದು ಕಾನೂನಿಡಿಯಲ್ಲಿ ಮೆಟರ್ನಿಟಿ ಲೀವ್ ಇರ್ಬೋದು, ಮೆಟರ್ನಿಟಿ ಬೆನಿಫಿಟ್ ಇರ್ಬೋದು, ಆ ಎಲ್ಲ ಸೌಲಭ್ಯಗಳು ಕೂಡ ಸಿಗುತ್ತೆ. ಸಪೋಸ್ ಯಾರಿಗೆ ಒಂದು ದುರ್ಮರಣ ಆದಾಗ ಅವರ ಒಂದು ಫ್ಯಾಮಿಲಿಗೆ ಅವ್ರಿಗೇನೇ ಒಂದು ಕಾಂಪನ್ಸೇಷನ್ ಅಂತ ಇರುತ್ತೆ, ಆ ಮೊತ್ತ ಕೂಡ ಸಿಗುತ್ತೆ. ಆ ವ್ಯಕ್ತಿ ತೀರ್ಕೊಂಡ ನಂತರ ಯಾರಿಗೆ ನಾಮಿನಿ ಇರ್ತಾರೋ ಅವರು ಬದುಕಿರೋರಿಗೂ ಕೂಡ ಅವರಿಗೆ ಪೆನ್ಷನ್ ಅನ್ನೋದು ಕೂಡ ಬರುತ್ತೆ. ಇನ್ನೂ ಹಲವಾರು ಸೌಲಭ್ಯಗಳಿದೆ. ಆ ಸೌಲಭ್ಯಗಳೇನು ಅಂತ ಅನ್ನೋದನ್ನು ನಾಳೆ ನೋಡೋಣ ಸ್ನೇಹಿತರೆ. ನಮಸ್ಕಾರ.